ನಮಸ್ಕಾರ ಸ್ನೇಹಿತರೆ, ನಮ್ಮ ಜ್ಯೋತಿಷ್ಯ ದರ್ಶನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಮಾಲಿನಿ ಆಕರ್ಷಣ ಕಾಮರಾಜ ಯಂತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹಾಗಾದರೆ ಬನ್ನಿ ಇವತ್ತಿನ ಮಾಹಿತಿನ ಶುರು ಮಾಡೋಣ. ಮಾಲಿನಿ ಆಕರ್ಷಣ ಕಾಮರಾಜ ಯಂತ್ರ. ಎಡಗೈಯ ಅನಾಮಿಕ ಬೆರಳಿನ ರಕ್ತದಿಂದ ಎಡ ಅಂಗೈಯಲ್ಲಿ ಒಂದು ತ್ರಿಕೋನ ಯಂತ್ರ ರಚಿಸಬೇಕು. ಅಂದರೆ ನಾವು ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂತಹ ಚಿತ್ರವನ್ನು ರಚಿಸಬೇಕು. ಆ ಯಂತ್ರದ ಒಳಗಡೆ 3 ಸಾಲುಗಳಲ್ಲಿ ನಾವು ಇಲ್ಲಿ ಕೊಟ್ಟಿರ್ತಕ್ಕಂತಹ ಮಂತ್ರವನ್ನು ಬರೆಯಬೇಕು. ಮೊದಲನೇ ಸಾಲಿನಲ್ಲಿ ಈ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ಅಕ್ಷರವನ್ನು ಬರೆಯಿರಿ. ಎರಡನೇ ಸಾಲಿನಲ್ಲಿ ಮತ್ತೆ 3ನೇ ಸಾಲಿನಲ್ಲೂ ಕೂಡ ಬರೆಯಿರಿ ಮತ್ತು ದೇವದತ್ತ ಎಂಬ ಬೀಜಾಕ್ಷರಗಳನ್ನು ಬರೆಯಬೇಕು. ಇದು ತಾಪಾನ ಮಂತ್ರವಾಗಿರಬಹುದು. ಈ ಯಂತ್ರದಲ್ಲಿ ದೇವದತ್ತ ಬರೆದ ಸ್ಥಳದಲ್ಲಿ ಸಾಧಕನಿಗೆ ಬೇಕಾದ ಹೆಸರನ್ನ ಬರೆಯಬೇಕು. ಅದನ್ನೇ ಪ್ರಸಂಗದಲ್ಲಿ ಹೇಳಬೇಕು. ಈ ವಿಧಿಯಿಂದ ಯಂತ್ರ ನಿರ್ಮಿಸಿದರೆ ಭಗವಾನ್ ಮಣಿಭದ್ರ ತಾಪನ ರೋಷಣಗಳಿಂದ ಆ ವ್ಯಕ್ತಿಯನ್ನ ವಶಪಡಿಸಿಕೊಳ್ಳಲು ಈ ಯಂತ್ರೇಶ್ವರವನ್ನ ಆರಾಧಿಸಿದ್ದೇನೆ. ಪರ ಊರಿನಲ್ಲಿರುವವನು ಆಕರ್ಷಿಸುವುದು ಇದರ ಉದ್ದೇಶವಾಗಿದೆ. ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ವಿಷಯವನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಯಂತ್ರ ತಂತ್ರ ವಶೀಕರಣ ಅಥವಾ ಪ್ರೀತಿ ಪ್ರೇಮ ವಿಚಾರದಲ್ಲಿ ಜಗಳ ಅಥವಾ ಇನ್ನಿತರ ಯಾವುದೇ ಸಮಸ್ಯೆಗಳು ಕಂಡು ಬಂದಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂತಹ ವಾಟ್ಸಪ್ ನಂಬರ್ಗೆ ಎಂದೇ ವಾಟ್ಸಪ್ ಮಾಡಿ. ನಮ್ಮ ತಂಡದವರು ನಿಮ್ಮನ್ನು ಸಂಪರ್ಕಿಸಿ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕೊಡುತ್ತಾರೆ. ಇದುವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮ್ಮ ಪ್ರೀತಿಗಾಗಿ ಅನಂತ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.